Is it possible to design a rectangle mangrove grove whose length is twice its breadth and the area is 800 meters square? If so, find its length and breadth. ಸೊ ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಸ್ ಇಟ್ ಪಾಸಿಬಲ್, ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಕಂಡುಹಿಡಿಯೋದು ಸಾಧ್ಯ ಇದೆಯೋ ಇಲ್ವೋ ಅಂತ ಹೇಳಿ ಹೇಗೆ ನೋಡೋದು? ಹೇಗೆ ಅಂತ ಹೇಳಿದ್ರೆ, ರೂಟ್ಸ್ ರಿಯಲ್ ಇಮ್ಯಾಜಿನರಿನೋ ಅಂತ ಹೇಳಿ ನೋಡಿ. ರೂಟ್ಸ್ ರಿಯಲ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಇಸ್ ಪಾಸಿಬಲ್, ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪಾಸಿಬಲ್, ಅಷ್ಟೇನೆ. ಅರ್ಥ ಆಯ್ತಾ? ಸೊ ಮೊದಲನೇದಾಗಿ ಚಿತ್ರ ಬಿಡಿಸೋಣ. ಸೊ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ಇದೆ ಇಲ್ಲಿ. ರೆಕ್ಟ್ಯಾಂಗಲ್ ಶೇಪ್ಡ್ ಮ್ಯಾಂಗ್ರೂವ್ ಗ್ರೂವ್ ತೋಟ, ಒಂದು ತೋಟ ಇದೆ. ಲೆಂತ್ ಎಲ್ ಮತ್ತೆ ಬ್ರೆತ್, ಲೆಂತ್ ಇಸ್ ಟುವರ್ಡ್ಸ್ ದ ಬ್ರೆತ್. ಸೊ ಇದು ಲೆಂತ್ ನಿಮ್ಮ ರೆಕ್ಟ್ಯಾಂಗಲ್ ಅಂದ್ರೆ ಮೊದಲನೇದಾಗಿ ಇಟ್ಸ್ ಅ 4-sided ಕ್ಲೋಸ್ಡ್ ಫಿಗರ್ whose opposite sides are equal. ಸೊ ಲೆಂತ್ ಬ್ರೆತ್ ಇದೆ. ಲೆಂತ್ ಇಸ್ ಟುವರ್ಡ್ಸ್ ದ ಬ್ರೆತ್. ಸೊ ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಇದು 2x, ಮತ್ತೆ ಅದು ಏರಿಯಾ ಬಂದು 800 ಮೀಟರ್ ಸ್ಕ್ವೇರ್. ಸೊ ಇದು ನಿಮ್ಮ ಚಿತ್ರ. ಸೊ ಇವಾಗ ಗಿವನ್ ಬರ್ಕೊಳ್ಳಿ, ಸಾರಿ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಲೆಟ್ ಎಕ್ಸ್ ಬಿ ಲೆಂತ್ ಆಫ್ breadth and therefore the length of length is equal to 2x. So given area of rectangle is equal to 800 meters square. Area of rectangle is length into breadth, which is equal to 800. Length is 2x, breadth is x, which is equal to 800. So ಇದು 2x square ಆಗುತ್ತೆ and this is 800. So ಎರಡು ಕಡೆನೂ 2 ಕಾಮನ್ ಫ್ಯಾಕ್ಟರ್ ಇದೆ, ಹಾಗಾಗಿ 2 ಅಲ್ಲಿ ಡಿವೈಡ್ ಮಾಡಿ. So x square is equal to 400. Therefore x is equal to square root of 400. ಇದು ನಿಮ್ಮ 20, ಇದು 20 ಬರುತ್ತೆ, ಪ್ಲಸ್ ಆರ್ ಮೈನಸ್. ಬಟ್ ಲೆಂತ್ ನೆಗೆಟಿವ್ ಆಗಲ್ಲ, ಹಾಗಾಗಿ therefore so find its length and breadth. Therefore breadth is equal to 20 meters. ಮೀಟರ್ ಏನಕ್ಕೆ ಬರ್ತೀನಿ ಅಂತ ಹೇಳಿ, ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ, ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇಲ್ಲಿ ಸೆಂಟಿಮೀಟರ್ ಬರುತ್ತೆ ಇದೆ. ಸರಿನಾ? ಇದು ಇಂಪಾರ್ಟೆಂಟು, ಇದಕ್ಕೂ ಕೂಡ ಅರ್ಧ ಮಾರ್ಕ್ ಕೊಡ್ತಾರೆ. ಲೆಂತ್ ಇಸ್ ಡಬಲ್ ಆಫ್ ಬ್ರೆತ್, ಸೊ ಇದು ನಮ್ಮ 40 ಮೀಟರ್ ಆಗುತ್ತೆ. ಸೊ ಆನ್ಸರ್ ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಇಸ್ ಪಾಸಿಬಲ್ ವಿತ್ ಲೆಂತ್ ಅಂಡ್ ಬ್ರೆತ್ ಆಫ್ 20 and 40. ಸೊ ನಾನು ಇಲ್ಲಿ ಡಿ ಕಂಡಿಡಿಯಿಲ್ಲ, ಡೈರೆಕ್ಟಾಗಿ ಉತ್ತರ ಕಂಡಿಡಿದೆ, ತೊಂದರೆ ಇಲ್ಲ. ಕೊನೆಗೇನೋ ಈ ರೀತಿಲಿ ಆ ರೀತಿಲಿ ನೋಡಿಸ್ಬೇಕು, ಯಾವ್ದಾರ ರೀತಿ ಆಗ್ಬೋದು. ಡಿ ಕಂಡುಹಿಡಿಬೇಕು ಅಂತಾನೆ ಏನಿಲ್ಲ, ನಾನು ಮೊದಲು ಡಿ ಕಂಡುಹಿಡಿಬೇಕು ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿದ ಪ್ರಶ್ನೆ ನೋಡಿದಾಗ ನಮ್ಮ ಉತ್ತರ ಡೈರೆಕ್ಟಾಗಿ ಸಿಗ್ತಾ ಇದೆ, ಹಾಗಾಗಿ ಸೊ ಇಟ್ಸ್ ಪಾಸಿಬಲ್. ಸೊ ಇದನ್ನು ಬರೆದು ಬಿಡೋಣ. ಏನಕ್ಕೆ ಅಂತ ಹೇಳಿದ್ರೆ ಇದು ಕೂಡ ಅರ್ಧ ಮಾರ್ಕ್ ಕ್ಯಾರಿ ಮಾಡಿದ್ರು ಮಾಡ್ತವೆ. ಸೊ ಯೂನಿಟ್ ಬರೀಬೇಕು, ಮತ್ತೆ ಉತ್ತರ ಪ್ರಶ್ನೆ ಏನು ಕೇಳಿರ್ತಾರೋ ಅದನ್ನು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಉತ್ತರ ಬರೆಯೋದು ಒಳ್ಳೆಯದು.